ಬರಪ್ಪ ಅಡುಗೆ ಮಾಡೋ ಯಾವ ಆರ್ಡರ್ ಕೊಡಿಸಿ. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ಹನುಮಂತರಾಜ್. ನೀವು ಎಷ್ಟು ವರ್ಷದಿಂದ ಘಾಟಿಗೆ ಬರ್ತಾ ಇದ್ದೀರಾ? ಘಾಟಿಗೆ ಜಾಸ್ತಿ ವರ್ಷದಿಂದ ಏನಿಲ್ಲ, ನಾವು 6 ವರ್ಷದಿಂದ. ನಿಮಗೆ ದೊಡ್ಡ ಥರ ಯಾವ ಥರ ಅನುಭವ ಆಗಿದೆ? ಎತ್ತಗಿದ್ರಲ್ಲಿ ಮತ್ತು ಎತ್ಕೊಡೋದ್ರಲ್ಲಿ? ಕೊಡೋದ್ರಲ್ಲಿ ಕೊಡೋದು ತರೋದಕ್ಕಿಂತ ಸಾಕೋದ್ರಲ್ಲಿ ತೃಪ್ತಿ ಐತಣ್ಣ. ಹಾಂ. ಓಕೆ. ನಿಮ್ಮದು ಯಾವ ತಾಲೂಕು, ಯಾವ ಜಿಲ್ಲೆ ಅಣ್ಣ? ನಮ್ಮದು ತಾರಕೆರೆ ಹೋಬಳಿ, ಬೆಂಗಳೂರು ಸೌತ್, ಪಳ್ಳಿ ಅಂತ. ಓಕೆ ಅಣ್ಣ, ಇದು ಹಳ್ಳಿಕಾರ್ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಮೇಲೆ ಅಷ್ಟೊಂದು ದೊಡ್ಡನಲ್ಲ, ಹಳ್ಳಿಕಾರ್ ಬಗ್ಗೆ ಮಾತಾಡೋಕ್ಕೆ ಅಷ್ಟೊಂದು ದೊಡ್ಡನೇನಲ್ಲ, ಸಾಕೋದು ತೃಪ್ತಿ ಐತೆ ಅಷ್ಟೇ. ಓಕೆ ಅಣ್ಣ, ಇವು ಎಕಡೆ ಭಾಗದವು ಎತ್ತೋಳು? ಅಣ್ಣ ಇವು ನಾನು 5 ರೂಪಾಯಿ ಮಾಗಡಿ ಜಾತ್ರೆ ತಂದಿದ್ದೆ. ಮಾಗಡಿ ಜಾತ್ರೆಯಲ್ಲಿ. ಓಕೆ, ಎಷ್ಟಾಗಿದೆ ಅಣ್ಣ? ಅಣ್ಣ ನನಗೆ ಅವಾಗ ಕಮ್ಮಿ ತಗೊಂಡಿದ್ದೆ ಅಣ್ಣ, ಎತ್ತೆಲ್ಲ ಕೆಟ್ಟೋಗ್ಬಿಟ್ಟಿದ್ದು, ಇವಾಗ ಎತ್ತು ರೆಡಿ ಮಾಡಿದ್ದೀವಿ. ಏನು ಈ ಸತಿ ಕಮ್ಮಿ ದನಗಳು ಹಾಕಿದ್ರ? ಎಲ್ಲ ಸತಿನೂ ಈ ಸಲ 13 ಜೊತೆ ಹಾಕಿದ್ದೀನಿ. ಹಾಂ, ಹೋದ ಸಲ ನಾನು ಮತ್ತೊಂದು 15 ಜೊತೆ ಹಾಕಿರ್ಬೇಕು. ಹೋದ ಸಲ 15 ಜೊತೆ ಇನ್ನೂ ಕಮ್ಮಿ ಹಾಕಿ, ಕೆಲವೊಂದು ಸ್ವಲ್ಪ ಬೆಲೆ ಜಾಸ್ತಿ ಹಾಕಿದ್ದೀನಿ. ಹೋದ ಸಲ ಕಮ್ಮಿ ಬೆಲೆ ಜಾಸ್ತಿ. ಓಕೆ ಅಣ್ಣ, ವ್ಯಾಪಾರ ಹೆಂಗೆ ನಡೀತಿದೆ? ವ್ಯಾಪಾರ ಏನು ತಕ್ಕಮಟ್ಟಾಗಿ ನಡೀತೈತೆ, ಅಂತ ಇದೇನಿಲ್ಲ, ಚುರುಕೇನಿಲ್ಲ, ಸುಮಾರಾಗಿ ನಡೀತದೆ. ಓಕೆ, ಇವು ಏನು ಕಂಪ್ನಿಗೆ ಬಿಡಬೇಕು ಅಂತ ಬಂದಿರಾ ಅಥವಾ ಶೋಕಿಂಗ್ ಮಾಡಬೇಕು? ಶೋಕಿಂಗ್ ಮಾಡಬೇಕು, ವ್ಯಾಪಾರಕ್ಕೆ ಬಂದು ವ್ಯಾಪಾರ. ಅಣ್ಣ, ಕೆಲಸ ಎಲ್ಲ ಹೊಡೆದಿದ್ದೀರಾ? ಎಲ್ಲ ಕೆಲಸ ಮಾಡಿದ್ವಿ. ಓಕೆ ಅಣ್ಣ, ಎತ್ತು ನಿಮ್ಮ ಹತ್ರದಿಂದನೇ ಹೋಗಿತ್ತಲ್ಲ? ಹಾಂ, ಈ ಎತ್ತು ನಮ್ಮ ಹತ್ರ ಹೋಗಿತ್ತು, ಕರಿನಲ್ಲಿ. ತಿರ್ಗಾ ಮತ್ತೆ ನೀವು ಹಾಕೊಂಬಂದು. ಓಕೆ ಅಣ್ಣ, ಈಗಿನ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಅಣ್ಣ, ನಾನು ಇದನ್ನು ಬಸಪ್ಪನ ಸಾಕೋದ್ರಲ್ಲಿ ತೃಪ್ತಿ ಐತೆ, ಎಲ್ಲರೂ ಸಾಕ್ರಿ ಅಂತಲೇ ಹೇಳ್ಬೋದು ಹೊರತು ಏನು ಹೇಳಕ್ಕೆ. ಓಕೆ ಅಣ್ಣ, ದನಿನ ಸವಾಸ ಮಾಡಬೇಕು ಅಂದರೆ ಏನಾದ್ರು ಎಜುಕೇಷನ್ ಏನಾದ್ರು ಮಾಡಬೇಕಾ? ಆ ಥರ ಯಾವತ್ತು ಇದಕ್ಕೇನು ಎಜುಕೇಷನ್ ಏನು ಮಾಡೋಂಗಿಲ್ಲ. ಇದಕ್ಕೇನು ಎಜುಕೇಷನ್ ಏನು ಮಾಡೋಂಗಿಲ್ಲ, ಬ್ಲಡ್ಡಲ್ಲೇ ಬಂದಿರ್ತದೆ, ಅದಂಗೆ ಕಾಪಾಡ್ಕೊಂಡು ಹೋಗ್ಬೇಕು. ಓಕೆ, ಇವಾಗ ನೋಡ್ತಾ ಇರ್ಬೇಕೆಲ್ಲ ರೈತರ ಮಕ್ಕಳೇ ಇರೋದು, ಸಿಟಿ ಇರೋದು ಒಂದು ಸ್ವಲ್ಪ ಹೈಟೆಕ್ಕು, ನಾನು ಹಂಗೆ ಇರಬೇಕು ನಿಮಗೆ ಇರಬೇಕು ಅಂತ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಏನಾದ್ರು ಎಜುಕೇಷನ್ ಸಪ್ರೇಟಾಗಿ ಏನಾದ್ರು ಮಾಡಬೇಕಾ? ಇಲ್ಲ ಅಣ್ಣ, ಎಜುಕೇಷನ್ ಏನು ಬೇಡ, ಹುಚ್ಚಿರ್ಬೇಕು, ಛಲ ಇರಬೇಕು. ಛಲ ಇದ್ದವ್ನು ಮಾತ್ರ ನೀವು ಫುಲ್ ಹಾಕೋದು, ಇಲ್ಲಾಂದ್ರೆ ಆಗಲ್ಲ. ಓಕೆ ಅಣ್ಣ, ನೀವು ದನಗಳನ್ನ ಯಾವ ಕಡೆ ಭಾಗದಿಂದ ಜಾಸ್ತಿ ತರ್ತೀರಾ? ಅಣ್ಣ ಎಲ್ಲ ಕಡೆಯಿಂದ ತರ್ತೀವಣ್ಣ, ಎಲ್ಲ ತಮಿಳ್ನಾಡು ಕಡೆಯಿಂದನೂ ತರ್ತೀವಿ, ಮೈಸೂರಿಂದ ತರ್ತೀವಿ. ಎಸ್ಪೆಷಲಿ ನಮ್ಮ ಕಡೆಯಿಂದ ಮೈಸೂರವರೇ ಜಾಸ್ತಿ ತೊಗೊಂಡೋಗೋದು, ಮೈಸೂರು ಮಂಡ್ಯದವರೇ ನಮ್ಮ ಕಡೆಯಿಂದ ತೊಗೊಂಡೋಗೋದು ಜಾಸ್ತಿ. ನಾವು ಆ ಕಡೆ ತರ್ತೀವಿ, ನಾವು ಅವ್ರಿಗೆ ಕೊಡ್ತೀವಿ, ಎಲ್ಲ ಮಾಡ್ತೀರಾ? ಅಂದರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಮಾಗಡಿ ತಾಲೂಕು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಈ ಕಡೆಗೆ ನಮ್ಮ ಹಳ್ಳಿಕಾರ ಜನಗಳು ಜಾಸ್ತಿ.